ಈಗ ನಾವೊಂದು ಯೂಟ್ಯೂಬ್ ಚಾನಲ್ ಮಾಡಿರ್ತೀವಿ, ಆ ಚಾನಲನ್ನು ನಾವು ಬಳಸ್ತಾ ಇರೋದಿಲ್ಲ. ಅದನ್ನು ಹೇಗೆ ಡಿಲೀಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಫಸ್ಟ್ ನಾವು ನಮ್ಮ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ಮೇಲೆ ಕೆಳಗಡೆ ನಮ್ಮ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನೆಕ್ಸ್ಟ್ ನಮ್ಮ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಅದರಲ್ಲಿ ಡೇಟಾ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಬೇಕು. ಡೇಟಾ ಆ್ಯಂಡ್ ಪ್ರೈವಸಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೀದಾ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಕೆಳಗಡೆ ಹೋಗಬೇಕು. ಅಲ್ಲಿ ಡಿಲೀಟ್ ಎ ಗೂಗಲ್ ಸರ್ವೀಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಲಾಕನ್ನು ಓಪನ್ ಮಾಡಿದ ಮೇಲೆ ಇದರಲ್ಲಿ ಯಾವ ಸರ್ವಿಸನ್ನು ನಾವು ಡಿಲೀಟ್ ಮಾಡಬೇಕು ಅಂತ ಅಲ್ಲಿ ಕೇಳ್ತಾ ಇದೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬಲ್ಲಿ ಏನಾದರೂ ಡೇಟಾ ಇದ್ದರೆ, ಏನಾದರೂ ವೀಡಿಯೋಸು ಕಂಟೆಂಟ್ಸ್ ಇದ್ದರೆ ಅದನ್ನು ಡೌನ್ಲೋಡ್ ಯುವರ್ ಡೇಟಾ ಅಂಥೇಳಿ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದಾದಮೇಲೆ ಕೆಳಗಡೆಗೆ ಯೂಟ್ಯೂಬ್ ಮುಂದೆ ಅದು ಡಿಲೀಟ್ ಐಕಾನ್ ಇದೆ, ಆ ಡಿಲೀಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಡಿಲೀಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಎರಡು ಆಪ್ಷನ್ ಕೇಳ್ತಾ ಇದೆ. ಐ ವಾಂಟ್ ಟು ಹೈಡ್ ಮೈ ಚಾನಲ್, ಐ ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ಮೈ ಕಂಟೆಂಟ್. ಎರಡನೇ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಮತ್ತೆ ಈ ರೀತಿ ಒಂದು ಕೇಳುತ್ತದು. ಎರಡೂ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಡಿಲೀಟ್ ಮೈ ಕಂಟೆಂಟ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇನ್ನೊಮ್ಮೆ ಅದು ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಕನ್ಫರ್ಮೇಷನ್ಗಾಗಿ ಕೇಳುತ್ತೆ. ಇಮೇಲ್ ಅಡ್ರೆಸ್ಸನ್ನು ಕೊಟ್ಟು ಕೆಳಗಡೆ ಡಿಲೀಟ್ ಮೈ ಕಂಟೆಂಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ಇಮೇಲ್ ಅಡ್ರೆಸ್ಸನ್ನು ಅಲ್ಲಿ ಟೈಪ್ ಮಾಡಿಬಿಟ್ಟು ಡಿಲೀಟ್ ಮೈ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಮೇಲ್ ಐ ಡಿ ಟೈಪ್ ಮಾಡಿಬಿಟ್ಟು ಡಿಲೀಟ್ ಮೈ ಕಂಟೆಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಯೂಟ್ಯೂಬ್ ಕಂಟೆಂಟ್ ಡಿಲೀಟ್ ಆಗಿ ಯುವರ್ ಕಂಟೆಂಟ್ ಈಸ್ ಬೀಯಿಂಗ್ ಡಿಲೀಟೆಡ್ ಅಂತ ಬರುತ್ತೆ. ಇದಾದಮೇಲೆ ಸ್ವಲ್ಪ ಪ್ರೊಸೆಸಿಂಗ್ ಆಗಿ ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ತಕ್ಷಣ ಅದು ಡಿಲೀಟ್ ಆಗೋದಿಲ್ಲ. ನಾವು ಬ್ಯಾಕ್ ಬಂದುಬಿಟ್ಟು ಮತ್ತು ಇನ್ನೊಂದು ಸರಿ ಅದನ್ನು ಓಪನ್ ಮಾಡಿದಾಗ ಅದು ಡಿಲೀಟ್ ಆಗಿರುತ್ತೆ. ಈಗ ಸದ್ಯಕ್ಕೆ ಅದು ಇನ್ನೂ ಡಿಲೀಟ್ ಆಗಿಲ್ಲ. ಈಗ ನಾವು ಬ್ಯಾಕ್ ಬರಬೇಕು. ಬ್ಯಾಕ್ ಬಂದುಬಿಟ್ಟು ಮತ್ತೆ ಓಪನ್ ಮಾಡಿದಾಗ ಅದು ಡಿಲೀಟ್ ಆಗಿರುತ್ತೆ. ಈಗ ಬ್ಯಾಕ್ ಬಂದು ನಾನೀಗ ಮತ್ತೆ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದಾಗ ಅಲ್ಲಿ ಆಲ್ರೆಡಿ ಡಿಲೀಟ್ ಆಗಿದೆ. ಡಿಲೀಟ್ ಆದಮೇಲೆ ನೆಕ್ಸ್ಟು ಕ್ರಿಯೇಟ್ ಎ ಚಾನಲ್ ಅಂತ ಅದು ತೋರಿಸ್ತಾ ಇದೆ ನೋಡಿ. ನಾವು ಮತ್ತೆ ಚಾನಲನ್ನು ಕ್ರಿಯೇಟ್ ಮಾಡ್ಬೋದು. ಯೂಟ್ಯೂಬ್ ಚಾನಲನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಅದನ್ನು ನಾವು ನೋಡೋಣ.